पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे सुषमीन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। परम पवित्रवाದಂತಹ ಶ್ರೀ ಕ್ಷೇತ್ರ ಮಂತ್ರಾಲಯ ಯುಗ ಯುಗಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ದಂಡಕಾರಣ್ಯ ಯಾತ್ರೆಯ ನಿಮಿತ್ತವಾಗಿ ಈ ಪ್ರಾಂತಕ್ಕೆ ಆಗಮಿಸಿರತಕ್ಕಂಥದ್ದು. ತತ್ಪೂರ್ವದಲ್ಲಿ ಪೂರ್ವದ ಯುಗದಲ್ಲಿ ಭಕ್ತ ಪ್ರಹ್ಲಾದರಾಜರು ಯಜ್ಞವನ್ನು ಮಾಡಿದಂತಹ ಸ್ಥಳ. ನಂತರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾರ್ಜುನರು ಅನುಸಾಲ್ವ ಎಂಬತಕ್ಕಂಥ ಒಬ್ಬ ರಾಜನನ್ನು ಬೆನ್ನತ್ತಿಕೊಂಡು ಈ ಪ್ರಾಂತಕ್ಕೆ ಬಂದು ಅವನನ್ನು ಮಣಿಸಿದಂತಹ ಒಂದು ದಿವ್ಯ ಕ್ಷೇತ್ರ. ಕಲಿಯುಗದಲ್ಲಿ ಅನೇಕ ಸಾಧು ಸಂತರುಗಳು, ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು, ಅವರ ಶಿಷ್ಯ ಪ್ರಶಿಷ್ಯರೆಲ್ಲರೂ ಕೂಡ ಈ ಪ್ರಾಂತಕ್ಕೆ ತಮ್ಮ ಧರ್ಮ ಪರ್ಯಟನಾ ನಿಮಿತ್ತವಾದ ಯಾತ್ರೆಯಲ್ಲಿ ಬಂದಿರತಕ್ಕಂಥ ಉಲ್ಲೇಖಗಳು ಇದ್ದಾವೆ. ಇಂತಹ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಅರಿತು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರವನ್ನು ಮುಸಲ್ಮಾನ್ ನವಾಬರಾದಂತಹ ಸಿದ್ದಿ ಮಸೂದ್ ಖಾನ್ ಎನ್ನುವಂತಹ ಅವರಿಂದ ಜಹಗೀರಾಗಿ ದಾನವಾಗಿ ಪಡೆದು ಇಲ್ಲಿ ತಾವು ನೆಲೆ ನಿಂತು ಸಶರೀರವಾಗಿ ಸಜೀವವಾಗಿ ಅದ್ಯಾಪಿ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ವಿರಾಜಮಾನರಾಗಿ ತಮ್ಮ ಬಳಿ ಬರುವಂತಹ ದೀನರು ಆರ್ತರು ಆದಂತಹ ಸಮಸ್ತ ಸಮುದಾಯದ ಭಕ್ತರನ್ನು ತಮ್ಮ ತಪಸ್ಸಿನಿಂದ ಅನುಗ್ರಹಿಸುತ್ತಾ ಈ ಕ್ಷೇತ್ರವನ್ನು ಮಹಾಕ್ಷೇತ್ರವನ್ನಾಗಿ ಪರಿಣಮಿಸಿದ್ದಾರೆ. ಕ್ಷೇತ್ರಾಧಿದೇವತೆಯಾದಂತಹ ದುರ್ಗಾ ಸ್ವರೂಪಿಣಿಯಾದ ಮಾಂಚಾಲಮ್ಮ ತನ್ನ ಹೆಸರಿನ ಈ ಕ್ಷೇತ್ರವನ್ನು ತನ್ನ ವರಪುತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಆಗಮನದಿಂದ ಮಂಚಾಲಿಯು ಮಂತ್ರಾಲಯವಾಯಿತು. ಅಂತಹ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರ. ಇಂತಹ ಕ್ಷೇತ್ರಕ್ಕೆ ದೇಶದ ಉದ್ದದ ಅಗಲದಿಂದ ವಿದೇಶಗಳಿಂದ ಅನುನಿತ್ಯ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಎಲ್ಲ ಜಾತಿ ಮತ ಭಾಷೆ ಪ್ರಾಂತ್ಯಗಳಿಗೆ ಅತೀತರಾಗಿ ಇಲ್ಲಿ ಬರುವಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ. ಇಂತಹ ಕ್ಷೇತ್ರದಲ್ಲಿ ನಿತ್ಯವೂ 2 ಬಾರಿ ಅನ್ನದಾಸೋಹ, ಅನ್ನದಾನದ ಕಾರ್ಯಕ್ರಮ, ವಿದ್ಯಾದಾನ, ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಘವೇಂದ್ರ ಸ್ವಾಮಿಗಳವರ ದರ್ಶನ, ಬರುವಂತಹ ಭಕ್ತರಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಶ್ರೀಮಠ ಕಾಲಕಾಲದಲ್ಲಿ ಒದಗಿಸ್ತಾ ಬಂದಿದೆ. ನದಿ ತೀರದಲ್ಲಿ ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ತತ್ರ ಮಿತ್ರ ನವಾಸ್ತವ್ಯಂ ಯತ್ರ ನಾಸ್ತಿ ಚತುಷ್ಟಯಂ ಎಂಬುದಾಗಿ ಹೇಳಿದಂತೆ 4 ಎಲ್ಲಿ ಇರೋದಿಲ್ಲ ಅಲ್ಲಿ ಒಬ್ಬ ಪೌರರು ಇರಲಿಕ್ಕೆ ಯೋಗ್ಯವಲ್ಲದೆ ಇರತಕ್ಕಂತಹ ಸ್ಥಳ ಎಂಬುದಾಗಿ ಕರೆದಿದ್ದಾರೆ. ಅದರಲ್ಲಿ ಸಜಲಾ ನದಿ ಎಂಬುದಾಗಿ ಒಂದು ವಿಶೇಷವಾಗಿ ನೀರುಳ್ಳಂತಹ ನದಿ ಎಲ್ಲ ಕಡೆಯಲ್ಲೂ ಇರಬಹುದು, ಆದರೆ ನೀರು ಇರೋದಿಲ್ಲ. ಅಂತಹದ್ದನ್ನು ವಾಸಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಕರೆದಿದ್ದಾರೆ. ಹಾಗಿದ್ದರೂ ತುಂಗಭದ್ರಾ ನದಿ ತೀರದ ಈ ಕ್ಷೇತ್ರ ನದಿ ತೀರದಲ್ಲಿ ಇದ್ದರೂ ಕೂಡ ಜೀವಜಲವಾಗಿರ್ತಕ್ಕಂಥ ತುಂಗಭದ್ರೆ ಪ್ರವಹಿಸ್ತಾ ಇದ್ದರೂ ಕೂಡ ಕೆಳಭಾಗದಲ್ಲಿ ಅನೇಕ ಜಲಾಶಯಗಳಿದ್ದಾವೆ, ಮೇಲ್ಭಾಗದಲ್ಲಿ ಅನೇಕ ಜಲಾಶಯಗಳಿದ್ದಾವೆ. ಮಳೆಯ ಅಭಾವ, ನೀರಿನ ಅಭಾವ, ಬಂದಂತಹ ನೀರು ಕೆಳಗೆ ಹೋಗಿ ಕೃಷ್ಣಾ ನದಿಯಲ್ಲಿ ಸೇರಿ ಸಮುದ್ರ ಸೇರುವಂತಹ ಎಲ್ಲ ಹಿನ್ನೆಲೆಯಲ್ಲಿ ಈ ಪ್ರಾಂತದಲ್ಲಿ ನೀರಿನ ಕೊರತೆ ಅನ್ನುವಂಥದ್ದು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕಾಣಿಸ್ತಾ ಇದೆ. ಇಂತಹ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂಬುದಾಗಿ
ಹರಿಗುರುಗಳನ್ನು ಪ್ರಾರ್ಥಿಸಿದಾಗ ಅವರ ಸೂಚನೆ ನಮಗಾದದ್ದು, ಇದಕ್ಕೊಂದು ಜಲಾಶಯದ ನಿರ್ಮಾಣದ ಮೂಲಕವಾಗಿ ಶಾಶ್ವತವಾದ ನೀರಿನ ಕೊರತೆಯನ್ನು ನೀಗಿಸಬಹುದು ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಪ್ರೇರಣೆ ಮಾಡಿದ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ಈ ಬಗ್ಗೆ ಚಿಂತನ ಮಂಥನಗಳನ್ನು ತಜ್ಞರೊಂದಿಗೆ ನಡೆಸಿ ಇದಕ್ಕೆ ಸ್ಥಳ, ಯೋಜನೆ ಜೊತೆಯಲ್ಲಿ ಅದಕ್ಕೆ ಬೇಕಾದಂತಹ ಆರ್ಥಿಕ ಸಂಪನ್ಮೂಲತೆ ಮತ್ತು ತಜ್ಞ ಇದನ್ನು ನಿರ್ವಹಿಸುವಂತಹ ಇಂಪ್ಲಿಮೆಂಟೇಷನ್ ಮಾಡುವಂತಹ ಒಂದು ಟೀಮ್ ಇದೆಲ್ಲವೂ ಬೇಕಾಗಿದೆ. ಇದನ್ನು ಕೇವಲ ಸಂಕಲ್ಪ ಮಾತ್ರದಿಂದ ಇದೆಲ್ಲ ಸಿದ್ಧಿ ಆಗೋದಿಲ್ಲ. ನಾವು ವಾಂಗ್ಮಾತ್ರೇಣ ಪೌರುಷಂ ಕ್ರಿಯಾ ಕೇವಲ ಉತ್ತಮಂ ಎಂಬುದಾಗಿ ಹೇಳಿದಂತೆ, ಕೇವಲ ನಾವೊಂದು ಕೊಠಡಿಯಲ್ಲಿ ಕುಳಿತು ಅದನ್ನು ಕಟ್ಟಬೇಕು ಇದನ್ನು ಮಾಡಬೇಕು ಅಂತ ನಾವು ನೆನೆಸಿದರೆ ಆಗೋದಲ್ಲ. ಅದಕ್ಕೆ ಯೋಜನೆ ಬೇಕು, ಫಾಲೋಅಪ್ ಬೇಕು, ತಜ್ಞರು ಬೇಕು, ಜೊತೆಯಲ್ಲಿ ಮುಖ್ಯವಾಗಿ ದೈವಾನುಗ್ರಹ ಬೇಕು. ಇದರೆಲ್ಲದರ ಒಂದು ಸಹಯೋಗದೊಂದಿಗೆ ಇವತ್ತೇನು ನಾವು ಭೂಮಿ ಪೂಜೆಯನ್ನು ಶುಭ ಮುಹೂರ್ತದಲ್ಲಿ ಭಗವಂತನನ್ನು, ವಾಯುದೇವರನ್ನು, ವರುಣಾದಿ ದೇವತೆಗಳನ್ನು, ಅದೇ ರೀತಿಯಾಗಿ ಸಮಸ್ತ ಗುರುಗಳನ್ನು ಸ್ಮರಿಸಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ವೆಲ್ ಬಿಗಿನಿಂಗ್ ಈಸ್ ಆಫ್ ಸಕ್ಸಸ್ ಅಂತ ಹೇಳಿದಂತೆ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಿದಂತಹ ಸತ್ಸಂಕಲ್ಪ ಅಂದೇ ಅದು ಅರ್ಧ ಪರಿಪೂರ್ಣವಾಗ್ತದೆ ಎಂಬುದಾಗಿ ತಜ್ಞರು ಹೇಳುವ ಮಾತು. ಆ ನಿಟ್ಟಿನಲ್ಲಿ ಇದನ್ನು ಒಂದು ಸಾಕಾರಗೊಳಿಸಬೇಕು ಎಂಬುದಾಗಿ ಸಂಕಲ್ಪಿಸಿ ಇದಕ್ಕೊಂದು ಯೋಜನೆಯನ್ನು, ಪ್ಲ್ಯಾನ್, ಎಸ್ಟಿಮೇಷನ್, ಎಕ್ಸಿಕ್ಯೂಷನ್, ಜೊತೆಯಲ್ಲಿ ಫಂಡಿಂಗ್ ಮತ್ತು ಸೂಪರ್ವೇಷನ್ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಇವತ್ತು ನಾವು ನಿರ್ವಹಿಸಿದ್ದೇವೆ. ಈ ಪ್ರಾಜೆಕ್ಟಿನ ಕನ್ಸ್ಟ್ರಕ್ಷನ್ ಆಫ್ ಇಂಪ್ಲೂಡಿಂಗ್ ರಿಸರ್ವಾಯರ್, IR ಅಂತ ಹೇಳ್ತಾರೆ, ಫಾರ್ ಡ್ರಿಂಕಿಂಗ್ ವಾಟರ್ ಇನ್ ಸಮ್ಮರ್ ಪೀರಿಯಡ್. ಕಡು ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಒಂದು ಬರವನ್ನು ನೀಗಿಸುವ ಸಲುವಾಗಿ ಮಂತ್ರಾಲಯದ ಯಾತ್ರಿಕರು, ಅದೇ ರೀತಿಯಾಗಿ ಗ್ರಾಮಸ್ಥರು, ಹರಿಗುರುಗಳು ಅನುಗ್ರಹಿಸಿದಲ್ಲಿ ಸುತ್ತಮುತ್ತಿನ ಪ್ರಾಂತಗಳಿಗೂ ಕೂಡ ಇದರ ಮೂಲಕವಾಗಿ ನೀರನ್ನು, ಕುಡಿಯುವ ನೀರನ್ನು ಸರಬರಾಜನ್ನು ಮಾಡುವಂತಹ ಒಂದು ಯೋಜನೆಯಾಗಿದೆ. ಇದಕ್ಕೆ ಆರ್ಥಿಕ ಬೆಂಬಲವನ್ನು ನೀಡ್ತಾ ಇರತಕ್ಕಂಥವರು CSR ಆ್ಯಕ್ಟಿವಿಟೀಸ್ ಕೆಳಗೆ ನಮ್ಮ ಪ್ರಸಿದ್ಧ ಭಾರತದ ಸಂಸ್ಥೆಯಾದಂತಹ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಬ್ಯಾಂಗ್ಳೂರ್ ವತಿಯಿಂದ ಇದಕ್ಕೆ ಸಂಪೂರ್ಣವಾದಂತಹ ವೆಚ್ಚವನ್ನು ಆ ಸಂಸ್ಥೆ ಭರಿಸ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕಲ್ ಸಂಸ್ಥೆ ಎನ್ನುವಂಥದ್ದು ನಮ್ಮ ಭಾರತದ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ವಿಶೇಷವಾಗಿ ಅಂತರಿಕ್ಷದಲ್ಲಿ ಚಲಿಸುವಂತಹ ಯುದ್ಧ ವಿಮಾನಗಳಾಗ್ಬೋದು, ಹೆಲಿಕಾಪ್ಟರ್ಗಳಾಗ್ಬೋದು, ಮತ್ತಿತರ ದೊಡ್ಡ ದೊಡ್ಡ ಯಂತ್ರೋಪಕರಣಗಳಾಗ್ಬೋದು, ಇದನ್ನೆಲ್ಲವನ್ನು ಕೂಡ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ದಕ್ಷಿಣ ಪ್ರಾಂತದಲ್ಲಿ ಅದನ್ನು ತಯಾರು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಒಂದು ಹೆಮ್ಮೆ. ಅಂತಹ ಒಂದು ಹೆಮ್ಮೆಯ ಸಂಸ್ಥೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅನ್ನುವಂಥದ್ದು. ಆ ಸಂಸ್ಥೆ ಲಕ್ಷಾಂತರ ಕೋಟಿಯ ವಹಿವಾಟನ್ನು ಹೊಂದಿರತಕ್ಕಂಥದ್ದು. ಆದರೆ ಇವತ್ತು ನಮಗ್ಯಾರಿಗಾದರೂ ಏನಾದರೂ ನಾವೊಂದು ವ್ಯಾಪಾರವನ್ನು ಮಾಡಿದರೆ ಬರುವಂತಹ ಲಾಭವನ್ನು ನಮ್ಮ ಸ್ವಲಾಭಕ್ಕೋಸ್ಕರವಾಗಿ ಅಥವಾ ನಮ್ಮ ಬಂಧು ಬಾಂಧವರ ಲಾಭಕ್ಕೆ, ನಮ್ಮ ಕುಟುಂಬದ ಲಾಭಕ್ಕೆ ಅಥವಾ ಮತ್ಯಾವುದೋ ಒಂದು ರೀತಿಯ ಅದನ್ನು ಆದಾಯವಾಗಿ ನಾವು ಪರಿಗಣಿಸ್ತೇವೆ. ಆದರೆ ಈ ಸಂಸ್ಥೆ ತಾನು ಎಷ್ಟು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿಯ ಆದಾಯವನ್ನು ಗಳಿಸಿದರೂ ಕೂಡ ಸಮಾಜದಿಂದ ಗಳಿಸಿರ್ತಕ್ಕಂಥದ್ದು ಸಮಾಜದ ಒಳಿತಿಗಾಗಿ ಆರೋಗ್ಯ, ಕುಡಿಯುವ ನೀರು ಮತ್ತು ಮಹಿಳಾ ಇತ್ಯಾದಿ ಅಭಿವೃದ್ಧಿ, ಅವರ ಕ್ಷೇಮದ ಕಾರ್ಯಕ್ರಮಗಳು, ಹೀಗೆ ಕೆಲವು ವಿಶಿಷ್ಟವಾದ ಕಾರ್ಯಕ್ರಮಗಳ ಅಡಿಯಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಆ ಫಂಡನ್ನು, ಇಷ್ಟು ಭಾಗವನ್ನು ಈ ಕಾರ್ಯಕ್ರಮಗಳಿಗೆ ಅವರು ವೆಚ್ಚಿಸುವಂತಹದ್ದು ಅವರ ಒಂದು ಔದಾರ್ಯ. ಆ ಒಂದು ನಿಟ್ಟಿನಲ್ಲಿ ಅದರ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ನಾವು ಇಲ್ಲಿ ಬರಮಾಡಿಕೊಂಡು ಅವರಿಗೆ ನಮ್ಮ ಪ್ರಾಜೆಕ್ಟನ್ನು, ಡಿಟೇಲ್ ಪ್ರಾಜೆಕ್ಟನ್ನು ನೀಡಿ, ಸಾವಿರಾರು ಪುಟದ ಪ್ರಾಜೆಕ್ಟ್ ಅದು, ಅಂತಹ ಪ್ರಾಜೆಕ್ಟಿನ ಒಂದು ದೊಡ್ಡ ರಿಪೋರ್ಟನ್ನು ಅವರಿಗೆ ನೀಡಲಾಗಿ ಅದನ್ನೆಲ್ಲ ಪರಿಶೀಲಿಸಿ ಅವರ ಮೇಲಧಿಕಾರಿಗಳು ಮತ್ತು ತಜ್ಞರು, ಅವರ ನ್ಯಾಯ ಸಲಹೆ ಮೊದಲಾದ ಎಲ್ಲ ಟೀಮ್ಗಳ ಜೊತೆಯಲ್ಲಿ ಚರ್ಚಿಸಿ ಅತಿ ಶೀಘ್ರವಾಗಿ ಇದಕ್ಕೆ ಆಕ್ಸೆಪ್ಟೆನ್ಸನ್ನು ಕೊಟ್ಟಂತಹ ಹಿಂದೂಸ್ತಾನ್ ಏರೋ ಲಿಮಿಟೆಡ್ ಎಂಬುವಂತಹ ಕಂಪನಿಯ ಎಲ್ಲ
ಮುಖ್ಯಸ್ಥರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಈ ಇಂಪ್ಯೂಡಿಂಗ್ ರಿಸರ್ವಾಯರ್ ಕೆಪಾಸಿಟಿ ಅನ್ನುವಂಥದ್ದು 20 MCFT, ಅದು 56,056.63 ಕೋಟಿ ಲೀಟರಿನ ಒಂದು ಪರಿಮಾಣವನ್ನು ಹೊಂದಿರತಕ್ಕಂಥದ್ದು. ಎಕ್ಸ್ಟೆಂಟ್ ಏರಿಯಾ 40 acres, ರಿಸರ್ವಾಯರ್ ಏರಿಯಾ 25 acres, ವಾಟರ್ ಸ್ಟೋರೇಜ್ ಏರಿಯಾ 15.50 acres. ಮತ್ತು ಇದಕ್ಕೆ ಬಂಡನ್ನು ನಾವು ನಿರ್ಮಾಣ ಮಾಡುವಂಥದ್ದು 985 mm. ಅದೇ ರೀತಿಯ ಹೈಟ್ ಆಫ್ ದ ಬಂಡ್ 12.50 m. ವಾಟರ್ ಸ್ಟೋರೇಜ್ ಡೆಪ್ತ್ ಅನ್ನುವಂಥದ್ದು 11.30 m ಅಂತಂದರೆ 11.30 ಮೀಟರ್ ಎತ್ತರ. ಆದರೆ ಅದನ್ನು ಈಗಾಗಲೇ ಹೇಳಿದಂತೆ 35 ಅಡಿ ಅದರ ಒಟ್ಟು ಆಳ ಅನ್ನುವಂಥದ್ದು. ಇದಕ್ಕೆ ನೀರು ಎಲ್ಲಿಂದ ನಾವು ಶೇಖರಣೆ ಮಾಡ್ತೇವೆ ಅಂತಂದರೆ, ಯಾವಾಗ ನದಿ ಮಳೆಗಾಲದಲ್ಲಿ ಪ್ರವಹಿಸುತ್ತೆ ಆ ಸಂದರ್ಭದಲ್ಲಿ ನದಿ ಲೆವೆಲ್ಲಿನ ಮೀರಿ ಬರುವಂತಹ ಏನು ಪ್ರವಾಹ ಇದೆ ಅಲ್ಲಿಂದ ನಾವು ಇದಕ್ಕೆ ಪಂಪ್ ಮಾಡಿಕೊಂಡು ಮಳೆ ನೀರು ನದಿ ನೀರು ವೇಸ್ಟಾಗಿ ಸಮುದ್ರಕ್ಕೆ ಸೇರುವಂತಹ ಒಂದು ಲೆವೆಲ್ ಏನಿದೆ ಅಲ್ಲಿಂದ ನಾವು ಇದನ್ನು ಡ್ರಾ ಮಾಡಿಕೊಂಡು ಈ ರಿಸರ್ವಾಯರನ್ನು ಪ್ರವಾಹದ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದನ್ನು ನಾವು ಫಿಲ್ ಮಾಡ್ತೇವೆ. ಇದಕ್ಕೆ 1 ಕಿಲೋಮೀಟರ್ ದೂರದ ಒಂದು ಬೃಹತ್ ಕೊಳವೆಯ ಮೂಲಕವಾಗಿ ಪೈಪ್ ಮೂಲಕವಾಗಿ ನಾವಿಲ್ಲಿಗೆ ದೊಡ್ಡ ದೊಡ್ಡ ಪಂಪಿನ ಮೂಲಕವಾಗಿ ಇಲ್ಲಿ ನೀರನ್ನು ನಾವು ಶೇಖರಿಸ್ತೇವೆ. ಇದು ಈ ರಿಸರ್ವಾಯರ್ ತುಂಬಲಿಕ್ಕೆ 24x7 ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ 60 ರಿಂದ 90 ದಿನಗಳಲ್ಲಿ ಈ ರಿಸರ್ವಾಯರ್ ಅನ್ನುವಂಥದ್ದು ಪ್ರತಿನಿತ್ಯ ಪಂಪ್ ಮಾಡಿದರೆ ಅದು ತುಂಬತ್ತೆ. ಇದರ ಎಸ್ಟಿಮೇಟೆಡ್ ಕಾಸ್ಟು ಈಗ ಪ್ರಸ್ತುತವಾಗಿ 50 ಕೋಟಿ ರೂಪಾಯಿ ಅನ್ನುವಂಥದ್ದು. ಈ ಪ್ರಾಜೆಕ್ಟಿನ ಒಂದು ಟೈಮ್ ಈಗಾಗಲೇ ತಿಳಿಸಿದಂತೆ 3 ವರ್ಷಗಳ ಪ್ರಾಜೆಕ್ಟನ್ನು ಹರಿಗುರುಗಳ ಪ್ರೇರಣೆ ಮತ್ತು ಅನುಗ್ರಹದಿಂದ 18 ತಿಂಗಳಿಗೆ ಅದನ್ನು ಲಿಮಿಟ್ ಮಾಡಿದೆ. ಈಗಾಗಲೇ ನಮ್ಮ ಹಿಂದೂಸ್ತಾನ್ ಅಧಿಕಾರಿಗಳು ಕೂಡ ಬೆಳಗ್ಗೆ ಚರ್ಚಿಸಿದಾಗ 18 ತಿಂಗಳನ್ನು ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತೂ ಕೂಡ ಅವರು ಬೇಗ ಈ ಪ್ರಾಜೆಕ್ಟ್ ಆಗಬೇಕು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಾವು ಅದನ್ನು ಅಭಿನಂದಿಸ್ತೇವೆ. ಇನ್ನು ಒಟ್ಟಾರೆ ಇದರ ಯೋಜನೆ ಎಷ್ಟು ವರ್ಷಕ್ಕೆ ಒಂದು ಅಂದಾಜನ್ನು ಮಾಡಿಕೊಂಡಿದ್ದೇವೆ ಅಂತಂದರೆ ಒಂದು 30 ವರ್ಷಕ್ಕೆ. ಈಗ ಮಂತ್ರಾಲಯಕ್ಕೆ ಬರುವಂತಹ ಜನಸಂಖ್ಯೆ, ಮಂತ್ರಾಲಯದಲ್ಲಿರುವ ಜನಸಂಖ್ಯೆ ಇದನ್ನೆಲ್ಲ ಗಣನೆಗೆ ತಗೊಂಡು ಇನ್ನು 30 ವರ್ಷಕ್ಕೆ ಎಷ್ಟು ಜನ ಬೆಳೀಬಹುದು, ಎಷ್ಟು ಮಂತ್ರಾಲಯ ಬೆಳೀಬೋದು, ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು 30 ವರ್ಷದ ಸರಾಸರಿ ಯೋಜನೆ ಇದರ ಫಲ 30 ವರ್ಷಕ್ಕೆ ಮಿನಿಮಮ್ ಆಗಿಟ್ಟುಕೊಂಡು ಅದನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದಕ್ಕೆ ಇನ್ನೂ ಹೆಚ್ಚಿನ ವಿಸ್ತರಣೆ ಮಾಡಲಿಕ್ಕೂ ಕೂಡ ಇದಕ್ಕೆ ಜಾಗವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಸೆಕೆಂಡ್ ಫೇಸ್ನಲ್ಲಿ ಅದು ಕೂಡ ಭಗವಂತ ಅದನ್ನು ನಡೆಸಬೇಕು. ನಮ್ಮ ಹಿಂದೂಸ್ತಾನ್ ಲಿಮಿಟೆಡ್ ಅವರೇ ಮುಂದಿನ ಸೆಕೆಂಡ್ ಫೇಸಿನಗೂ ಕೂಡ ಈ ಪ್ರಾಜೆಕ್ಟನ್ನು ನೋಡಿ ಅವರು ಸ್ಯಾಟಿಸ್ಫೈ ಆದರೆ ಅದಕ್ಕೆ ಅವರು ಕೂಡ ಮತ್ತೆ ಕೈ ಜೋಡಿಸ್ತಾರೆ ಅಂತ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ. ಒಟ್ಟಾರೆ ಇದು ಬಹುದೊಡ್ಡ ಪ್ರಾಜೆಕ್ಟ್. ಇದು ಯಾವುದೇ ಒಂದು ಸರ್ಕಾರ ಮಾಡುವಂತಹ ಪ್ರಾಜೆಕ್ಟ್, ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಅದನ್ನು ಶ್ರೀಮಠ ಕೈಗೆತ್ತಿಕೊಂಡು ಮಂತ್ರಾಲಯಕ್ಕೆ ಬರುವಂತಹ ಭಕ್ತರ ದೃಷ್ಟಿಯಿಂದ, ಮಂತ್ರಾಲಯ ಗ್ರಾಮಸ್ಥರ ದೃಷ್ಟಿಯಿಂದ, ಮುಂದಿನ ದಿನಗಳಲ್ಲಿ ಸುತ್ತಮುತ್ತಿನ ಗ್ರಾಮಗಳ ದೃಷ್ಟಿಯಿಂದ ಈ ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಇದರಿಂದ ಯಾವುದೇ ಒಂದು ಕಮರ್ಷಿಯಲೈಸೇಷನ್ನೇ ಆಗಲಿ, ಇಲ್ಲಿ ಬಿಡುವಂಥ ವಾಟ್ರಿಗೆ ಹಣವನ್ನು ನಾವು ಕೇಳೋದೇ ಆಗಲಿ ಅಥವಾ ಹಣಕ್ಕೋಸ್ಕರವಾಗಿ ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಮಾಡಲಿಲ್ಲ. ಇದು ಕುಡಿಯುವ ನೀರು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಕೇವಲ ಮನುಷ್ಯರಿಗೆ ಅಂತಲ್ಲ, ಪ್ರಾಣಿಗಳಿಗೆ ಅಂತಲ್ಲ, ಎಲ್ಲ ಕಾರ್ಯಗಳಿಗೂ ಕೂಡ, ಚೇತನಕ್ಕೂ ಜಡಕ್ಕೂ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ನೀರು. ಇವತ್ತು ಒಂದು ಕಟ್ಟಡ ಕಟ್ಟಬೇಕು ಅಂತಂದರೂ ಕೂಡ ಅದಕ್ಕೆ ನೀರು ಬೇಕು. ಒಂದು ಗಿಡ ನೆಡಬೇಕು ಅನ್ನುವಂಥದ್ದು ಕೂಡ ಅದಕ್ಕೆ ನೀರು ಬೇಕು. ಒಂದು ಪಶು ಪಕ್ಷಿಗಳಿಗೆ ಬೇಕು, ಪ್ರಾಣಿಗಳಿಗೆ ಬೇಕು, ಮನುಷ್ಯರಿಗೆ ಬೇಕು, ಎಲ್ಲದಕ್ಕೂ ನೀರು ಬೇಕು. ಕೊನೆಗೆ ಒಂದು ಶುದ್ಧಿ ಮಾಡಲಿಕ್ಕೂ ಕೂಡ, ಒಂದು ತೊಳಿಲಿಕ್ಕೂ ಕೂಡ ನಮಗೆ ನೀರು ಬೇಕು. ಕಟ್ಟಿದಂಥ ಕಟ್ಟಡಕ್ಕೂ ಕೂಡ ನಾವು ನೀರು ಎರಿಬೇಕು ಕ್ಯೂರಿಂಗ್ ಮೂಲಕವಾಗಿ. ಹೀಗೆ ಜಡ ಚೇತನ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ನೀರು ಅನ್ನುವಂಥದ್ದು. ಇವತ್ತು ನಮಗೆ
ನಮ್ಮ ಈ ವಾತಾವರಣದ ಹಿನ್ನೆಲೆಯಲ್ಲಿ ಮಳೆ ಅನ್ನುವಂಥದ್ದು ಬಹಳ ಕಮ್ಮಿಯಾಗಿದೆ. ಯಾಕೆ ಅಂತಂದರೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಎಲ್ಲ ಗಿಡ ಮರಗಳನ್ನು, ಕಾಡುಗಳನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಇರುವಂತಹ ನೀರನ್ನು ದುಬಾರಿ ಖರ್ಚು ಮಾಡ್ತಾ ಇದ್ದೇವೆ ಮತ್ತು ಇರುವಂತಹ ನೀರನ್ನು ಪೊಲ್ಯೂಟ್ ಮಾಡ್ತಾ ಇದ್ದೇವೆ. ಪೊಲ್ಯೂಟ್ ಆದಂತಹ ವಾಟ್ರು ಈಗ ವೇಸ್ಟ್ ಆಗ್ತಾ ಇದೆ. ಮೊನ್ನೆ ಇತ್ತೀಚೆಗೆ ಸಮುದ್ರಕ್ಕೆ ಸೇರುವಂತಹ ನೀರು ಯಾವುದಕ್ಕೂ ಉಪಯೋಗ ಇಲ್ಲ ಅಂತನ್ನುವಂಥದ್ದನ್ನು ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಆ ನೀರನ್ನು ಕೂಡ ಪ್ಯೂರಿಫೈ ಮಾಡಿ ಕುಡಿಯಲಿಕ್ಕೆ ಅದನ್ನು ಮತ್ತೆ ಬಳಸುವ ನಿಟ್ಟಿನ ಒಂದು ಯೋಜನೆಯನ್ನು ಮುಂದಿಟ್ಟಿದೆ. ಅದಕ್ಕೆ ತಮಿಳುನಾಡು ಸರ್ಕಾರಕ್ಕೆ ನಾವು ಅಭಿನಂದಿಸ್ತಾ ಇದ್ದೇವೆ. ಹೀಗೆ ಒಟ್ಟಾರೆ ನೀರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ನೀರು ಎಷ್ಟು ಮುಖ್ಯವೋ ಆ ನೀರಿನ ಬರವನ್ನು ನೀಗಿಸುವಂಥದ್ದು, ನೀರಿನ ಕೊರತೆಯನ್ನು ನೀಗಿಸುವಂಥದ್ದು, ದಾನ ಮಾಡುವಂಥದ್ದು ಕೂಡ ಅಷ್ಟೇ ಬಹಳ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ನಾನ್ನೋದಕ ಸಮಂ ದಾನಂ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇವತ್ತು ನಾವು ಯಾವ ದಾನವನ್ನು ಕೊಡಬೇಕಾದ್ರೆ ಇವನು ಅದಕ್ಕೆ ಯೋಗ್ಯನೋ ಅಲ್ವೋ, ಅರ್ಹನೋ ಅಲ್ವೋ ಅನ್ನುವಂತಹ ವಿಚಾರ ಮಾಡಬೇಕು. ಆದರೆ ಯಾವುದೇ ವಿಚಾರವಿಲ್ಲದೆ ನೀರಿನ ದಾನ, ನೀರು ಬೇಕು ಅಂತ ಯಾವನು ಬಂದಿದ್ದಾನೆ ಬಾಯಾರಿಕೆಯಿಂದ ಬಳಲಿ ಅವನಿಗೆ ನೀರನ್ನು ದಾನ ಮಾಡಿ ಅವನೇ ಪಾತ್ರ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ. ಅನ್ನದಾನಕ್ಕೆ ಯಾರು ಹಸಿದು ಬಂದಿದ್ದಾರೆ, ಜಲದಾನಕ್ಕೆ ಯಾರು ಬಾಯಾರಿಕೆಯಿಂದ ಬಂದಿದ್ದಾರೆ ಅವರೇ ಅದಕ್ಕೆ ಅಧಿಕಾರಿಗಳು, ಅವರೇ ನೀಡಿ ಪೀಪಲ್ ಅಂತ ಅವರಿಗೆ ನೀವು ನೀರನ್ನು ಕೊಡಿ, ಅದು ಪುಣ್ಯ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂತಹ ಒಂದು ಭವ್ಯವಾದ ಪುಣ್ಯಪ್ರದವಾದಂತಹ ಕಾರ್ಯಕ್ರಮ, ಪ್ರಾಜೆಕ್ಟು ಇದಾಗಿದೆ. ಇದಕ್ಕೊಂದೇ ಒಂದು ಮಾತನ್ನು ಹೇಳಿಬಿಟ್ಟು ನಮ್ಮ ಮಾತನ್ನು ಮುಗಿಸ್ತೇವೆ. ಪುರಾಣದಲ್ಲಿ ಒಂದು ಪ್ರಕರಣ ಬರುತ್ತೆ. ಒಂದು ಊರಿನ ಒಂದು ಪ್ರಾಂತದಲ್ಲಿ ವಾಟರ್ ಸ್ಕೇರ್ಸಿಟಿ ಅನ್ನುವಂಥದ್ದು ತುಂಬ ಇತ್ತಂತೆ. ಅಲ್ಲಿ ಎಲ್ಲ ಸಂಪತ್ಭರಿತವಾಗಿದ್ದರೂ ಕೂಡ ನೀರಿನ ಸಂಪನ್ಮೂಲಗಳಿಲ್ಲ, ನೀರಿನ ಕೊರತೆ ಅನ್ನುವಂಥದ್ದು ಬಹಳ ಇತ್ತು. ಆ ಒಂದು ಸ್ಥಳದಲ್ಲಿ ಸಣ್ಣ ಪ್ರಮಾಣದ ನೀರಿನ ಒಂದು ಶೇಖರಣೆ ಇದ್ದಂತಹ ಸ್ಥಳದಲ್ಲಿ ಒಂದು ಗುಬ್ಬಿ ಬಂದು ಆ ನೀರಿನಲ್ಲಿ ಒದ್ದಾಡಿ ಸ್ವಲ್ಪ ವಿಸ್ತರಿಸ್ತಂತೆ. ಅದೇ ಪ್ರಾಂತಕ್ಕೆ ಒಂದು ಹಂದಿ, ವರಾಹ ಅಲ್ಲಿ ಬಂದು ಮತ್ತಷ್ಟು ಅದು ನೀರಿನ ಕಂಡ್ರೆ ತುಂಬ ಪ್ರೀತಿ ಇರುವಂಥದ್ದು, ಮತ್ತಷ್ಟು ಅಲ್ಲಿ ಒದ್ದಾಡಿ ಅದನ್ನು ಮತ್ತು ವಿಸ್ತಾರ ಮಾಡಿತಂತೆ. ಅದೇ ಪ್ರಾಂತಕ್ಕೆ ಒಂದು ಕೋಣ ಬಂದು ಆ ನೀರಿನ ಆ ಕೆರೆ ತರಹ ಇರುವಂತಹ ಒಂದು ಕೊಳಚೆ ಪ್ರದೇಶದಲ್ಲಿ ಮತ್ತಷ್ಟು ಒದ್ದಾಡಿ ಇನ್ನೂ ವಿಸ್ತಾರ ಮಾಡಿತಂತೆ. ಅಲ್ಲಿ ಒಂದು ಆನೆ ಬಂದು ಆ ಪ್ರದೇಶವನ್ನು ತಾನು ವಿಹಾರ ಮಾಡುವ ಮೂಲಕ ಇನ್ನೂ ವಿಸ್ತಾರವಾಗಿ ಮಾಡಿತಂತೆ. ಆಗ ಆನೆಯ ಗಾತ್ರ, ಆ ಗುಬ್ಬಿಯ ಗಾತ್ರ ಇದನ್ನೆಲ್ಲ ನಾವು ನೋಡಿದಾಗ ಕ್ರಮಕ್ರಮವಾಗಿ ಅದು ದೊಡ್ಡ ಕೆರೆಯಾಗಿ ಆಯ್ತಂತೆ. ಆ ಪ್ರಾಂತದಲ್ಲಿ ಒಬ್ಬ ಮಂತ್ರಿ ತಾನು ಪ್ರಯಾಣ ಮಾಡಿಕೊಂಡು ಹೋಗುವಾಗ ನೋಡಿದ, ಇಲ್ಲಿ ನೀರೇ ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ಒಂದು ದೊಡ್ಡ ಕೆರೆಯಾಗಿ ಪರಿವರ್ತನೆಯಾಗಿದೆ, ಅಲ್ಲಿ ನೀರು ಶೇಖರಣೆ ಆಗಿದೆ. ಇದನ್ನು ನಾವು ಯಾಕೆ ತುಂಬ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಒಂದು ಕೆರೆಯಾಗಿ ಮಾಡಿ ಇದರ ನೀರನ್ನು ಉಪಯೋಗಿಸಬಾರ್ದು ಅಂತ ಮಂತ್ರಿ ನೆನೆಸಿದ್ದಂತೆ. ನೆನೆಸಿದರೆ ಸಾಕಾಗೋದಿಲ್ಲ. ಇವತ್ತು ಸ್ವಾಮಿಗಳು ನೆನೆಸ್ಕೊಂಡ್ರು, ಸಾಕಾಗಲಿಲ್ಲ, ಅದಕ್ಕೆ ದುಡ್ಡು ಬೇಕಲ್ಲ. ಆದ್ದರಿಂದ ರಾಜರಂತಹ ನಮ್ಮ HAL ಕಂಪನಿ ಅಂತಹ ಅವರು ಒಬ್ಬರು ಬೇಕು. ಅವರೇನು ಮಾಡಿದರು, ಮಂತ್ರಿ ರಾಜನಿಗೆ ಹೋಗಿ ಹೇಳಿದ್ದಂತೆ, ರಾಜ, ನಾನು ಹೀಗೆ ಬರುವಾಗ ಇಲ್ಲಿ ಕಾಡಲ್ಲಿ ಒಂದು ದೊಡ್ಡ ಕೆರೆ ರೀತಿಯಲ್ಲಿ ನಿರ್ಮಾಣವಾಗಿದೆ, ಅಲ್ಲಿ ನೀರು ಬಹಳಷ್ಟು ಪ್ರಮಾಣದಲ್ಲಿ ಶೇಖರಣೆ ಆಗಿದೆ. ಇದನ್ನು ನಾವು ನಮ್ಮ ಬೊಕ್ಕಸದಿಂದ ಹಣವನ್ನು ಖರ್ಚು ಮಾಡಿ ಕೆರೆ ಕಟ್ಟೆಯನ್ನು ಕಟ್ಟುವ ಮೂಲಕ ಅದಕ್ಕೆ ಒಂದು ದ್ವಾರವನ್ನು ಇರಿಸಿ ಅದನ್ನು ನೀರನ್ನು ಬಳಕೆ ಮಾಡಲಿಕ್ಕೆ ಬೇಕಾದ ಸೌಕರ್ಯಗಳನ್ನು ಮಾಡಿದರೆ ನಮ್ಮ ಜನತೆಯ ನೀರಿನ ಕೊರತೆ ಅನ್ನುವಂಥದ್ದು ನೀಗತ್ತೆ ಅಂತ ಮಂತ್ರಿ ಹೇಳಿದ್ದಂತೆ. ರಾಜ ನಮ್ಮ HAL ತರಹ ಅದಕ್ಕೆ ಆಯಿತು, ಖಂಡಿತ ಮಾಡೋಣ ಅಂಥೇಳಿ ಸೂಚನೆಯನ್ನು ಕೊಟ್ಟು ರಾಜ ಸಮೇತವಾಗಿ ಮಂತ್ರಿ ಎಲ್ಲ ಬಂದ್ರಂತೆ. ನೋಡಿದಾಗ ಬಹಳ ಸಂತೋಷ ಆಯಿತು. ಇದಕ್ಕೆ ಬೊಕ್ಕಸದಿಂದ ಅಪಾರವಾದಂತಹ ಹಣವನ್ನು ನಮ್ಮ HAL ಅವರು ಇವತ್ತೇನು ಬಿಡುಗಡೆ ಮಾಡಿದ್ದಾರೆ ಅದರಂತೆ ರಾಜ ಬಿಡುಗಡೆ ಮಾಡಿದ. ಕೆರೆ ಕಟ್ಟೆ ಆಯಿತು, ನಿರ್ಮಾಣವಾಯಿತು, ಸುವ್ಯವಸ್ಥಿತವಾದ ಕೆರೆ ಆಯಿತು, ಅಲ್ಲಿ ನೀರು ಬಂದು ಸೇರಿತು, ನೀರಿನ ಫಲಾನುಭವ ಅನ್ನುವಂಥದ್ದು ಜನತೆಗಾಯಿತು. ಎಲ್ಲ ಜನ ಸಂತೋಷಪಟ್ಟರು. ಇದನ್ನೆಲ್ಲ ನೋಡ್ತಾ ಇರುವಂತಹ ಮೇಲಿನ ಚಿತ್ರಗುಪ್ತ ಅಕೌಂಟೆಂಟ್ಸ್ ಅವರೆಲ್ಲ ಎಲ್ಲ ನೋಡ್ತಾ ಇದ್ದರು. ಇದು ಒಂದು ಒಳ್ಳೆಯ ಕೆಲಸ ಆಗಿದೆ, ಇದರ ಪುಣ್ಯವನ್ನು ಯಾರಿಗೆ ಕೊಡಬೇಕು ಅಂತ ಚಿತ್ರಗುಪ್ತ ತೋಚದೆ ತುಂಬ ಒದ್ದಾಡ್ತಾ ಇದ್ದಾರೆ. ಯಮಧರ್ಮರಾಜನಿಗೆ ಹೇಳಿದ್ದಂತೆ, ಧರ್ಮರಾಜ,
ಹೀಗೆ ಒಂದು ಒಳ್ಳೆಯ ಕೆಲಸ ಆಗಿದೆ, ಪುಣ್ಯಪ್ರದವಾದಂತಹ ಕೆಲಸ, ಇದರ ಒಂದು ಕೀರ್ತಿ ಪುಣ್ಯ ಇದನ್ನು ಯಾರಿಗೆ ಕೊಡಬೇಕು ಅಂತ. ಆವಾಗ ಯಮಧರ್ಮರಾಜನು ಕೂಡ ತುಂಬ ಚಿಂತಾಕ್ರಾಂತನಾಗಿ ಅದನ್ನೆಲ್ಲ ಪರಿಶೀಲಿಸಿ ಅವರಿಗೂ ಇದಕ್ಕೆ ಯಾರಿಗೆ ಕೊಡಬೇಕು ಅಂತ ಡಿಸಿಷನ್ ಹೊಳಿಲಿಲ್ಲ. ಕೊನೆಗೆ ಏನು ಮಾಡಿದರು, ಚಿತ್ರಗುಪ್ತ ಮತ್ತು ಯಮಧರ್ಮರಾಜರು ಈ ತಂಟೆಯೇ ಬೇಡ, ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಟ್ಟರೆ ಅವರು, ಯಾರು ಪಾತ್ರ ಇಲ್ಲದೇ ಇದ್ದರೂ ಕೂಡ ಇದಾಗೋದಿಲ್ಲ, ಆದ್ದರಿಂದ ಷಡಯಿತೆ ಸಮಭಾಗಿನಃ, ಈ 6 ಜನ ಗುಬ್ಬಿ, ಹಂದಿ, ಅದೇ ರೀತಿಯಾಗಿ ಕೋಣ, ಆನೆ, ಜೊತೆಯಲ್ಲಿ ಮಂತ್ರಿ, ರಾಜ, 6 ಜನಕ್ಕೆ ಸಮಾನವಾದಂತಹ ಪುಣ್ಯವನ್ನು ನೀಡಿಬಿಡೋಣ. ಅದರ ಯಾರಿಗೆ ಅಂತ ನಾವು ಶೇರ್ ಮಾಡೋದೇ ಬೇಡ, ಅದನ್ನು ಡಿವೈಡ್ ಮಾಡೋದೇ ಬೇಡ ಅಂತ ಒಂದು ತೀರ್ಪನ್ನು ನೀಡಿ ಆ ಪುಣ್ಯವನ್ನು ಇವರೆಲ್ಲರಿಗೂ ಕೂಡ ನೀಡಿದ್ರಂತೆ. ಇಲ್ಲಿ ಹೀಗೆ ಈ ನೀರಿನ ಒಂದು ದಾನ, ನೀರಿನ ಶೇಖರಣೆ, ನೀರಿನ ಸಂರಕ್ಷಣೆ ಅನ್ನುವಂಥದ್ದು ಅತ್ಯಂತ ಪುಣ್ಯಪ್ರದವಾಗಿರತಕ್ಕಂತಹ ಕಾರ್ಯ. ಅಂತಹ ಕಾರ್ಯ ಇಂದು ಮಂತ್ರಾಲಯದಲ್ಲಿ ಉಪಕ್ರಮವಾಗಿದೆ. ಇದು ಬೇಗ ಪರಿಪೂರ್ಣವಾಗಿ ಇದರ ಪುಣ್ಯ ಸ್ವಾಮಿಗಳಿಗಂತೂ ಬೇಡ. ಯಾಕೆ ಅಂತಂದರೆ ಸ್ವಾಮಿಗಳೇನೂ ಮಾಡಲಿಲ್ಲ, ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಆದ್ದರಿಂದ ನಮ್ಮ HAL ಸಂಸ್ಥೆ ಅಲ್ಲಿರುವಂತಹ ಮುಖ್ಯಸ್ಥ ಅಧಿಕಾರಿಗಳು ಈ ಕಾರ್ಯವನ್ನು ಸಾಕಾರಗೊಳಿಸ್ತಾ ಇರತಕ್ಕಂತಹ ನಮ್ಮ ರಂಗನಾಥ್ ಅವರು ಬಹಳ ದೊಡ್ಡ ಯೋಜಕರು. ನಮ್ಮ ಕರ್ನಾಟಕ ರಾಜ್ಯದ ಮತ್ತು ವಿವಿಧ ರಾಜ್ಯಗಳಲ್ಲಿ ಬಹುದೊಡ್ಡ ಎತ್ತಿನ ಹೊಳೆ ಮೊದಲಾದಂಥ ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಿರ್ತಕ್ಕಂಥವರು, ತಜ್ಞರು. ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರು. ನಿರ್ವ್ಯಾಜವಾಗಿ ಯಾವುದೇ ಒಂದು ಕಮರ್ಷಿಯಲ್ ಒಂದು ಬೆನಿಫಿಟಿನಿಂದ ಇಲ್ಲಿ ಬಂದವರಲ್ಲ. ಅವರು ಸೇವಾರೂಪವಾಗಿ ಇಲ್ಲಿ ಮಾಡಬೇಕು, ಶಾಶ್ವತವಾದಂತಹ ಒಂದು ಸೇವೆ ಇಲ್ಲಿ ನಡೀಬೇಕು ಅಂತ ಬಹಳ ಉತ್ತಮವಾದ, ಅವರಿಗೆ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನಾವು ಅವರನ್ನು ಹಿಡಿದು ಇಲ್ಲಿ ನಿಲ್ಲಿಸಿದ್ದೇವೆ. ಈಗಾಗಲೇ ಮಂತ್ರಾಲಯಕ್ಕೆ ನಾವೊಂದು ಸಂಪೂರ್ಣವಾದ ಒಳಚರಂಡಿ, ಅಂಡರ್ಗ್ರೌಂಡ್ ಡ್ರೈನೇಜ್, ಅದು STP ಒಂದು ಎಲ್ಲ ಪ್ರಾಜೆಕ್ಟ್ ಮೂಲಕವಾಗಿ ಬರುವಂತಹ ತ್ಯಾಜ್ಯ ನೀರನ್ನು, ಕೊಳಚೆ ನೀರನ್ನು ನದಿ ಮೊದಲಾದಂತಹ ಪುಣ್ಯ ಸ್ಥಳಗಳಲ್ಲಿ ಬಿಡಬಾರದು, ಅದರ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಹೇಳಿ ಅದನ್ನು ಬಹುಕೋಟಿ ಮೌಲ್ಯದ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಿದ್ದೇವೆ. ಆ ಪ್ರಾಜೆಕ್ಟ್ಗೆ ರೂಪ ಕಲ್ಪನಾ ಮಾಡಿದವರು, ಅದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥವರು ಅವರು. ಅದಕ್ಕೆ ಬೇರೆ ಬೇರೆ ಸಂಸ್ಥೆಗತಿಯಿಂದ ಅದಕ್ಕೆ ಬೇಕಾದಂತಹ ಹಣ ಅನ್ನುವಂಥದ್ದು ಬಿಡುಗಡೆ CSR ಕೆಳಗೆ ಮಾಡಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸಿ ಅಂತಹ ತಜ್ಞರಾದ ರಂಗನಾಥ್ ಅವರನ್ನೇ ಈ ಕಾರ್ಯಕ್ಕೆ ನಾವು ಯೋಚಿಸ್ತಾ ಇದ್ದೇವೆ. ಆದ್ದರಿಂದ ಅವರು ಎಲ್ಲ ರೀತಿಯಾದಂತಹ ತಮ್ಮ ಅನುಭವ ಮತ್ತು ದೈಹಿಕ ಬೌದ್ಧಿಕ ಎಲ್ಲವನ್ನೂ ಕೂಡ ಇಲ್ಲಿ ವಿನಿಯೋಗಿಸಿ ಈ ಪ್ರಾಜೆಕ್ಟಿನ ಸುಂದರತೆ, ಪರಿಪೂರ್ಣತೆ ಶೀಘ್ರವಾಗಿ ಪರಿಪೂರ್ಣವಾಗೋದಕ್ಕೆ ಅವರು ಕಾರಣಕರ್ತರಾಗಬೇಕು ಅಂತ ಹೇಳ್ತಾ, ಈ ಷಡಯಿತೆ ಸಮಭಾಗಿನ ಎಂಬುದರಲ್ಲಿ ಅವರಿಗೆ ವಿಶೇಷವಾದ ಪುಣ್ಯ ಮತ್ತು ಕೀರ್ತಿ ಅವರಿಗೆ ಲಭಿಸಬೇಕು ಅಂತ ಹೇಳ್ತಾ, ನಮ್ಮ ಮಠದ ಎಲ್ಲ ಟೀಮು ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು, ಸಹಕಾರವನ್ನು ನೀಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಸ್ಟಾಫ್ ಆಗ್ಬೋದು, ಇಂಜಿನಿಯರಿಂಗ್ ವಿಭಾಗದ ಎಲ್ಲ ಸ್ಟಾಫ್ ಆಗ್ಬೋದು, ಮತ್ತು ನಮ್ಮ ಎಲ್ಲ ಮಠದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ ಕಾರಣ ಅವರಿಗೂ ಕೆಲವು ಭಾಗ ಪುಣ್ಯ ಅನ್ನುವಂಥದ್ದು ಲಭಿಸಲಿ. ಇನ್ನು ಇಲ್ಲಿ ಆಗುವಂತಹ ಉತ್ತಮ ಕಾರ್ಯವನ್ನು ವೀಕ್ಷಿಸಿ ಸಂತೋಷ ಪಡ್ತಾ ಇರತಕ್ಕಂಥ ಗ್ರಾಮಸ್ಥರು ಮತ್ತು ಇಲ್ಲಿ ನೆರೆದಂಥ ಭಕ್ತರು, ಅವರಿಗೆ ಸ್ವಲ್ಪ ಪುಣ್ಯ ಲಭ್ಯವಾಗಲಿ. ಮತ್ತೆ ಪುಣ್ಯ ಯಾರಿಗೆ ಅಂತಂದರೆ ನಮ್ಮ ಮಾಧ್ಯಮದವರಿಗೆ. ಇಲ್ಲಿ ನಡೆಯುವಂತಹ ಕಾರ್ಯವನ್ನು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ತೆಲುಗು ಮತ್ತು ಕನ್ನಡ ಇವರೇನು ಪ್ರಸಾರ ಮಾಡ್ತಾ ಇದ್ದಾರೆ, ಇದರಿಂದ ಮಂತ್ರಾಲಯದಲ್ಲಿ ಇಂತಹ ಒಂದು ಉತ್ತಮ ಕಾರ್ಯವನ್ನು ನಮ್ಮ HAL ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಸಾರವನ್ನು ಮಾಡಿ ಆ ಕಂಪನಿಯ ಘನತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ, ಮಂತ್ರಾಲಯದ ಸೌಕರ್ಯಗಳ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಅವರೆಲ್ಲ ಬಹಳ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಅವರಿಗೂ ಸ್ವಲ್ಪ ಪುಣ್ಯ ಲಭಿಸಲಿ ಅಂತ ಹೇಳ್ತಾ, ಒಟ್ಟಾರೆ ಇಂತಹ ಒಂದು ಪುಣ್ಯಪ್ರದವಾದ, ಕೀರ್ತಿಪ್ರದವಾದ, ಜನತೆಗೆ ಉಪಯುಕ್ತವಾದಂತಹ ಈ ಕಾರ್ಯ ನಿರ್ವಿಘ್ನವಾಗಿ ಯಶಸ್ವಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳವರೇ ಇಲ್ಲಿ ನಿಂತು ಆ ಭೂತಾಯಿಯ ಎಲ್ಲ ರೀತಿಯಾದ ಸಹಕಾರ, ಆ ವರುಣದೇವನ ಸಹಕಾರದಿಂದ ಇದು ಪರಿಪೂರ್ಣವಾಗಲಿ ಎಂಬುದಾಗಿ ಭಗವಂತನಲ್ಲಿ, ಗುರುಗಳಲ್ಲಿ, ದೇವರುಗಳಲ್ಲಿ ನಾವು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಮ್ಮ HAL ಅಧಿಕಾರಿಗಳನ್ನು ತುಂಬ ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಇಂತಹ ಎಷ್ಟೋ ಕಾರ್ಯಕ್ರಮಗಳನ್ನು, ಸಾವಿರಾರು ಕೋಟಿಯ ಒಂದು CSR ರೆಸ್ಪಾನ್ಸಿಬಿಲಿಟಿ ಕೆಳಗೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಅವರು ಬಹಳಷ್ಟು ಮಾಡಿದ್ದಾರೆ. ಅವರನ್ನು ನಾವು ಸ್ಮರಿಸ್ತಾ ಆ ಕಂಪನಿ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಇಂತಹ 10 ನೂರಾರು ಪ್ರಾಜೆಕ್ಟ್ಗಳಿಗೆ ಅಲ್ಲಿಂದ
ಅನುದಾನ ದೊರೆಯುವಂತಹ ಒಂದು ಸೌಭಾಗ್ಯವೂ ಕೂಡ ಕಂಪನಿಗೆ ಬರಲಿ ಅಂತ ಹೇಳ್ತಾ ಎಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿ, ನಮ್ಮ ನಲ್ಮೆಯ ವಿದ್ಯಾರ್ಥಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಶ್ರೀಮಠದ ಸಿಬ್ಬಂದಿಗಳಿದ್ದಾರೆ, ಮಂತ್ರಾಲಯದ ಗ್ರಾಮಸ್ಥರಿದ್ದಾರೆ, ಎಲ್ಲರನ್ನೂ ಕೂಡ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಇದೊಂದು ಮಾದರಿಯ ಪ್ರೇಕ್ಷಣೀಯ ಸ್ಥಳವಾಗಬೇಕಿದು. ಇದೊಂದು ಒಳ್ಳೆ ವಾತಾವರಣ, ಎನ್ವೈರ್ಮೆಂಟ್ ಇರಬೇಕು, ಜೊತೆಯಲ್ಲಿ ಹಸಿರು ಇಲ್ಲಿ ಆಗಬೇಕು. ಹಸಿರು ಜೊತೆಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಒಂದು ಪ್ರೇಕ್ಷಣೀಯ ಸ್ಥಳವಾಗಬೇಕು. ನೀರು ಶೇಖರಣೆ ಆಗಬೇಕು, ನೀರು ಪರಿಶುದ್ಧವಾಗಿರಬೇಕು, ಯಾವುದೇ ತರಹದ ಇಲ್ಲಿ ಅವಘಡಗಳಾಗದಂತೆ ಅದಕ್ಕೆ ಎಚ್ಚರವನ್ನು ವಹಿಸಿ, ಯಾರೂ ಕೂಡ ನೀರಿನಲ್ಲಿ ಇಳಿಯೋದು, ಅಲ್ಲಿ ಸ್ನಾನ ಮಾಡ್ತೀವಿ ಅನ್ನೋದು, ಬಟ್ಟೆ ಒಗಿತೀವಿ ಅನ್ನೋದು, ಕಸ ಹಾಕೋದು ಮತ್ಯಾವುದೂ ಆಗದಂತೆ ಎಲ್ಲ ರೀತಿಯಾದಂಥ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡು ಅದನ್ನು ಉತ್ತಮವಾದಂಥ ಒಂದು ಪ್ರಾಜೆಕ್ಟಾಗಿ, ಸರ್ಕಾರಗಳು ಮಾಡುವ ಪ್ರಾಜೆಕ್ಟಾಗಿ ಈ ತನಕ ಇದ್ದದ್ದು ಅದು ಮಠಮಾನ್ಯಗಳು ಮಾಡುವ ಪ್ರಾಜೆಕ್ಟಾಗಿ, ಮಠಮಾನ್ಯಗಳ ಮೂಲಕವಾಗಿ ಮಾಡಿಸುವ ಪ್ರಾಜೆಕ್ಟಾಗಿ ಇದು ಪರಿಣಾಮವನ್ನುಗೊಳ್ಳಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇದಕ್ಕೆ ಮುಖ್ಯವಾಗಿ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದಂಥವರು ನಮ್ಮ ವಿದ್ಯಾಗುರುಗಳು, ನಮ್ಮ ತಂದೆಗಳು. ಅವರು ಸ್ವಲ್ಪ ಆರೋಗ್ಯ ನಿಮಿತ್ತವಾಗಿ ಬೆಂಗಳೂರಿನ ಚಿಕಿತ್ಸೆಯಲ್ಲಿದ್ದಾರೆ, ನಾಡಿದ್ದು ಬರ್ತಾರೆ. ಅವರು ಕೂಡ ಈ ಪ್ರಾಜೆಕ್ಟಿನ ಬಗ್ಗೆ ಬಹಳಷ್ಟು ನಮಗೆ ಕಾಲಕಾಲದಲ್ಲಿ ಹೇಳಿ ಅದನ್ನು ಪ್ರೇರೇಪಿಸಿದ್ದಾರೆ. ಅವರಿಗೆ ಆರೋಗ್ಯ ಬೇಗ ಸುಧಾರಿಸಲಿ, ಅವರು ಈ ಪ್ರಾಜೆಕ್ಟನ್ನು ನೋಡಿ ಸಂತೋಷ ಪಡಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ సుఖినో భవంతు, సమస్త సన్మంగళాని భవంతు. సో ఈరోజు శ్రీక్షేత్ర మంత్రాలయంలో పరమ పవిత్రమైనటువంటి మెగా ప్రాజెక్ట్ వ్యాసతీర్థ ప్రాజెక్ట్ అనేటువంటి ప్రాజెక్టును ఇక్కడ నిర్మించడానికి మేము సంకల్పించి భూమి పూజ అనేటువంటిది జరిగింది. ఈ ప్రాజెక్టు మొత్తం కాస్టు దాదాపుగా ఇప్పుడు అంచనా వేసిన రీతిలో 50 కోట్లకు పైగా ఉన్నది. 25 ఎకరాల విస్తీర్ణతో జరిగేటువంటి ఈ నీటి నిల్వ 40 ఎకరాల్లో మొత్తం ఈ ప్రాజెక్ట్ అనేటువంటిది. ఇలాంటి ప్రాజెక్టు 18 నెలల ఒక కలలో ఇది సాకారం దాల్చనున్నది. నది ప్రవహించే సందర్భంలో 60 నుండి 90 రోజుల పాటు అక్కడ నీళ్లను ఇక్కడ పంపు చేయడం అనేటువంటిది జరుగుతుంది. దాదాపుగా 35 అడుగుల లోతు వరకు ఈ నీళ్లు ఉంటాయి. దానిపైన బండి ఉంటుంది, పైన సర్వీస్ వాళ్లకు మెయింటెనెన్స్ చేయడానికి ఒక రోడ్డు, కింద యాత్రార్థులు చూడడానికి ఒక రోడ్డు ఉంటుంది. దానికి ప్రేక్షకులందరూ కూడా నీటి మధ్యన వెళ్ళి అక్కడ చూసి ఆనందించడానికి ఒక గ్లాస్ హౌస్ అనేటువంటిది ఏర్పాటు చేయడం జరుగుతుంది. చాలా గొప్ప ప్రాజెక్ట్ ఇది, చాలా ముఖ్యమైనటువంటి ప్రాజెక్ట్. అన్నదానం జలదానానికి సమానమైనటువంటి మిన్నదైనటువంటి దానం మరొకటి లేదు. అలాంటి గొప్ప కార్యక్రమాన్ని రాఘవేంద్ర స్వామి మఠం ఈరోజు చేపట్టనున్నది. ఈ కార్యక్రమానికి మన భారత గర్వించదగేటువంటి సంస్థ అయినటువంటి HAL వారి తరపున దీనికి సంబంధించినటువంటి మొత్తం ఫండ్ను వారు ఫండింగ్ చేస్తున్నారు, అంటే డబ్బులు ఇస్తున్నారు. వారి పేరిట ఈ కార్యక్రమాన్ని శ్రీమఠం చేపడుతుంది. దీనిని మన బెంగళూరుకు చెందినటువంటి ప్రసిద్ధ ఒక కన్స్ట్రక్షన్ ఒక కంపెనీ, అలాగే ఇలాంటి నీటి నిల్వ ఉంచేటువంటి ప్రాజెక్ట్సు, చెరువులు మరియు మిగతా పెద్ద పెద్ద కార్యక్రమాలను చేపట్టేటువంటి సంస్థ తరపున మన రంగనాథ్ గారు వారినే కోరడం జరిగింది. వారే దీన్ని ఇంప్లిమెంట్ చేయాలని చెప్పేసి దీనికి సంబంధించినటువంటి మరిన్ని వివరాలు వారు టెక్నికల్గా ఈరోజు అందరికీ అందించారు. ఇంకా కూడా డిస్ప్లే అనేటువంటిది జరుగుతుంది. మొత్తానికి ఈ ప్రాంతానికే ఒక శోభను కళను సంతరించేటువంటి ఈ ప్రాజెక్టు రాఘవేంద్ర స్వాముల వారి దయ వలన, అందరి సహకారంతో, ముఖ్యంగా HAL వారి సహకారంతో ఇది త్వరగా పరిపూర్ణం అవుతుంది అని చెప్తూ అందరికీ మంచిది కావాలి అని కోరుకుంటూ, ఈ ప్రాజెక్ట్ ద్వారా మంత్రాలయానికి ప్రత్యేకమైనటువంటి ఒక కళ, అలాగే అంతర్జల అంటే భూగర్భ జలాల యొక్క అభివృద్ధి కూడా చెందుతుంది. చల్లటి వాతావరణం, అలాగే ప్రాణి పశి పక్షులు అందరికీ కూడా నీటి ఎద్దడి అనేటువంటిది నివారణ అవుతుంది. అందరికీ కూడా అవసరమైనటువంటి ప్రాజెక్టును గవర్నమెంట్, స్టేట్ గవర్నమెంట్, సెంట్రల్ గవర్నమెంట్ చేసే ఒక పెద్ద మెగా ప్రాజెక్టును శ్రీమఠం తరపున ఇది చేపట్టడం అనేటువంటిది ఎంతో గర్వించదగినటువంటి ఒక విషయం అని చెప్తూ అందరికీ మేము శుభాన్ని కోరుతున్నాం. ఈ కార్యక్రమాన్ని చేపట్టినటువంటి HAL వారికి,
దీన్ని సాకారం దాల్చేటువంటి మన రంగనాథ్ అండ్ టీం వారికి, మా మఠం మేనేజ్మెంట్ స్టాఫ్, అలాగే విద్వాంసులు, విద్యార్థులు, ఇక్కడ చేరినటువంటి గ్రామస్తులు, మీడియా వాళ్ళు అందరినీ కూడా అభినందిస్తూ వేదిక పైన ఉన్నటువంటి హెచ్ఏఎల్ అధికారి బృందాన్ని మరొక్కమారు మనసారా అభినందించి దీవించి పై అప్పుడప్పుడు వారు వస్తుండాలి, ఈ ప్రాజెక్టును వీక్షించాలి, మాకు సలహా సూచనలు ఇవ్వాలి. అకౌంట్స్ అనేటువంటిది చాలా ట్రాన్స్పరెంట్గా ఉంటుంది. వారు ఇచ్చేటువంటి ప్రతి ఒక్క పైసా కూడా సద్వినియోగం అవుతుంది. దానికి అన్ని అకౌంట్స్ కూడా తత్కాలంలో వారు ఎప్పుడెప్పుడు డబ్బులను విడుదల చేస్తారో దానికి సంబంధించినటువంటి బిల్స్ కానీ తర్వాత వాళ్లకు సంబంధించినటువంటి లెక్కలు కానీ అప్పుడప్పుడే వారికి అందజేస్తామని చెబుతూ ఆడిటింగ్ అవుతుంది. తర్వాత దీనికి సంబంధించినటువంటి ఎస్టిమేషన్ ఉంటుంది. ఆ స్టేజ్ బై స్టేజ్ వాళ్ళు డబ్బులను విడుదల చేస్తారు. అన్ని అకౌంట్ ద్వారా జరుగుతుంది. అన్ని అకౌంట్ ద్వారానే ట్రాన్సాక్షన్ అనేటువంటిది ట్రాన్స్పరెంట్గా జరుగుతుంది అనేటువంటి విషయాన్ని కూడా మీడియా మూలకంగా అందరికీ తెలియపరుస్తున్నాం. సర్వే జనాః సుఖినో భవంతు, సమస్త సన్మంగళాని భవంతు.